ಉಮೇಶ್ ಜಾಧವ್ ಅವರು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಬಳಸಿಕೊಂಡು ರಾಜಕೀಯ ಮಾಡಕ್ ಬಂದ. ಅವಾಗ ನಾವು ಕೂಡ ರಾಜಕೀಯ ಮಾಡೇಬೇಕಲ್ಲ. ನಾವು ಉಮೇಶ್ ಜಾಧವ್ ಮಧ್ಯೆ ಬಂದಿದ್ಲಪ್ಪ ಅಂದ್ರೆ ನಾವು ಯಾರು ಕೂಡ ಹೇಳಿಕೆ ಕೂಡ ಪ್ರಶ್ನೆನೇ ಇರಲಿಲ್ಲ. ನಮ್ಮ ಸೋದರ ಹೌದು, ಒಬ್ಬ ಸಂಸದನ ಕೆಲಸ ನಿಮ್ಮ ಸಮುದಾಯಗಳಲ್ಲಿ ಹೌದು ಬೆಂಬಲಕ್ಕೆ ನಿಲ್ಲಂತ ಪ್ರಶ್ನೆ ಅಲ್ಲ, ಬೆಂಬಲಕ್ಕೆ ನಿಲ್ಲಲಿ ಬೇಡ ಅಂತಲ್ಲ. ಆದ್ರ ಒಡಕನ್ನು ಉಂಟು ಮಾಡಿ ಆ ರಾಜಕೀಯ ಲಾಭವನ್ನ ಪಡೆಯೋದಕ್ಕೆ ಅದಕ್ಕೆ ದೊಡ್ಡ ಸಣ್ಣ ವಿಷಯನ ದೊಡ್ಡ ಪ್ರಮಾಣದಲ್ಲಿ ಬಿಂಬನೆ ಮಾಡ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿ ಕುಂತು ಸುಮ್ಮನೆ ಕೊಡ್ಬೇಕಾ? ನಮ್ಮ ಸಮಾಜ ಹಾಳಾಗ್ತದಪ್ಪ ಅಂದ್ರೆ ಆಯ್ತಪ್ಪ, ನೀನು ಇದೇ ರೀತಿ ಜಾತಿಗಳ ಮಧ್ಯದಾಗ ಜಗಳ ಹಚ್ಚಿಟ್ಟು ಜಾತಿಗಳ ಮಧ್ಯೆ ವೈಮನ್ ಸುಟ್ಟಿಸಿ ನೀ ರಾಜಕೀಯ ಲಾಭ ಪಡೆದು ನೀನು ಸಂಸದನಾಗಿ ಹೀಗೆ ಇರು, ನಾವೆಲ್ಲರೂ ಕೂಡ ಸತ್ಯನ ಗೊತ್ತಿದ್ರು ಕೂಡ ನಾವು ಮೌನವಾಗಿರ್ತೀವಿ ಅಂತೇಳಿ ಸುಮ್ ಕೊಡಕ್ ಸಾಧ್ಯನ? ಅದನ್ನ ಪ್ರತಿಭಟನೆ ಮಾಡ್ಲೇಬೇಕಲ್ಲ. ಯಾರು ಆ ವ್ಯಕ್ತಿ ಹಿನ್ನೆಲೆ ಕೇವಲ ಒಬ್ಬ ವ್ಯಕ್ತಿನ ಮತ್ತೆ ಅದರ ನಂತರ ಇನ್ನೊಂದು ವಿಷಯ ಕ್ಲಾರಿಫಿಕೇಶನ್. ನೀವು ಅಂದಿರಿ, ಎಷ್ಟೋ ಜನ ಹೇಳ್ತಾ ಇರ್ತಾರ ಗ್ರಾಮೀಣ ಮತಕ್ಷೇತ್ರದಲ್ಲಿ ನಿಮ್ಮ ಟಿಕೆಟ್ ಈ ಬಾರಿ ಕೊಟ್ಟಿಲ್ಲ ಅಂತಕ್ಕಂಥ ಹೇಳಿಕೆ ಕೊಡ್ತಾ ಇದ್ದಾರೆ. ನೋಡಿ, ಆ ವಿಷಯ ಮಾತಿಗೆ ಬಂದಾಗ ಈ ರಾಜಕೀಯ ಪಕ್ಷಗಳು ಯಾವ ರೀತಿ ವಾತಾವರಣ ಇದೆ ಅಂತ ಹೇಳಿದ್ರ, ಗೆಲ್ಲತಕ್ಕಂಥ ವಾತಾವರಣ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಆದ್ಯತೆ ಕೊಟ್ಟಾಗ ಮಾತ್ರ, ಅಧಿಕಾರ ಇದ್ದಾಗ ಮಾತ್ರ ನಾವು ಯಾವುದು ಕೂಡ ಸಾಮಾಜಿಕ ನ್ಯಾಯ ಕೊಡ್ಲಕ್ ಸಾಧ್ಯ. ಇವತ್ತು ಅಧಿಕಾರ ಇತ್ತು ಅಂತೇಳಿ ಸಿದ್ದರಾಮಯ್ಯ ಸರ್ಕಾರದಾಗ ನಮ್ಮ ಸಮಾಜದವ್ರು ಯಾರು ಶಾಸಕರು ಇರ್ಲಿಲ್ಲ ಅಂದ್ರೂ ಕೂಡ MLC RB ತಿಮ್ಮಪುರಿ ಅವರಿಗೆ ಮಾಡಿ ಒಂದು ಪ್ರಾತಿನಿಧ್ಯ ಕೊಟ್ಟು ಆ ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟರು. ಒಂದ್ ವೇಳೆ ಅಧಿಕಾರನೇ ಇರ್ಲಿಲ್ಲ ಅಂತೇಳಿ ಎಲ್ಲಾ ಜಾತಿ ಜನಾಂಗದವರಿಗೆ BJP ಪಕ್ಷದವರು ಯಾರ್ಯಾರು ಗೆಲ್ತಾರ ಅವರಿಗೆ ಟಿಕೆಟ್ ಕೊಟ್ಟು ಅವ್ರ ಅಧಿಕಾರದಾಗಿರ್ಬೇಕು. ಇವ್ರು ಯಾರ್ಯಾರು ಒಂದೊಂದ್ ಸೋಲ್ತಿದ್ರಪ್ಪ ಅಂತ ಹೇಳಿದ್ರು ಎಲ್ಲರಿಗೂ ಪಕ್ಷದವರಿಗೆ ಎಲ್ಲರಿಗೂ ಟಿಕೆಟ್ ಕೊಟ್ಟು ಇವ್ರ ಅಧಿಕಾರದಿಂದ ವಂಚಿತರಾಗ್ಬೇಕಾ? ಬಿಜೆಪಿ ಪಕ್ಷದವರಿಗೆ ಯಾಕೆ ಚಿಂತೆ ಸರ್? ಟಿಕೆಟ್ ಸಿಕ್ಕಿಲ್ಲ ಅಲ್ಲ, ಅವ್ರ ಐಡಿಯಾಲಜಿನ ಈ ರೀತಿ ರಾಜಕೀಯ ಮಾಡ್ಬೇಕು, ಬೇರೆಯವ್ರ ರಾಜಕೀಯ ಮಾಡ್ಬಾರ್ದ? ಅದನ್ನ ಪ್ರಶ್ನೆ ಮಾಡ್ತಾರ. ಈಗ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ ನಮ್ಮ ಸಮಾಜಕ್ಕೆ ಯಾರು ಶಾಸಕ ಇರ್ಲಿಲ್ಲ ಅಂತೇಳಿ ಅವ್ರಿಗೆ MLC ಮಾಡಿ ಅವ್ರಿಗೆ ಸಚಿವ ಮಾಡಿ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಕೊಟ್ರು. ಒಂದ್ ವೇಳೆ ಅಧಿಕಾರನೇ ಇರ್ಲಿಲ್ಲ ಅಂದ್ರೆ ಅವ್ರು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡ್ಲಕ್ ಸಾಧ್ಯ ಇತ್ತಾ? ಇವರು BJPದವ್ರು ಏನ್ ಮಾಡಿದ್ರು? ಉದಾಹರಣೆ ಇದೇನ, ಯಾರಿಗಾದ್ರೂ MLC ಕೊಟ್ಟಿಗೆಸಿಂದು ಅದೇ ಸೆಂಟ್ರಲ್ ಕೊಟ್ಟು ಇವತ್ತು ಮೂಲಿ ಗುಂಪು ಮಾಡಿದ್ರು ಅವ್ರಿಗೆ. ಇದು ರಾಜಕೀಯನ? DCM ಮಾಡಿರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಗಮನಿಸಿರಿ. ಅಲ್ಲ, ಒಂದು ಪಕ್ಷನ ಬೆಂಬಲಿಸ್ತಕ್ಕಂಥವ್ರು ಆ ಸಮಾಜನ್ನ ಒಂದು ಮುಖ್ಯವಾಹಿನಿಗೆ ತರಬೇಕಾದ್ರೆ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲಾನು ಕೂಡ ಮಾಡ್ಬೇಕು. ಒಬ್ಬ ಯುವ ನಾಯಕ, ಅವರು ನಮ್ಮ ಇವರು ಗೋವಿಂದ ಕಾರಜೋಳ ಅವ್ರ ವಯಸ್ಸೇನು, ನಮ್ಮ ಯುವ ನಾಯಕ ಆದಂತ ನಾರಾಯಣ ಸ್ವಾಮಿ ಅವ್ರ ವಯಸ್ಸೇನು, ಅವ್ರ ಕೈಲಾಗಿರ್ತಕ್ಕಂಥ ಸೇವೆಯನ್ನ ಸಮಾಜಕ್ಕೆ ಸಲ್ಲಿಸಿದ್ರು. ಮುಂದೆ ಹೆಚ್ಚಿನ ಮಟ್ಟದಾಗ ಸೇವೆ ಸಲ್ಲಿಸ್ತಾರ, ಈ ಸಮಾಜ ಮುಖ್ಯವಾಹಿನಿಗೆ ಬರ್ತದ ಅಂತಕ್ಕಂಥ ಉದ್ದೇಶದಿಂದ ಆ ಒಬ್ಬ ಯುವ ನಾಯಕನ ರಾಜಕೀಯ ಭವಿಷ್ಯನೇ ನಿರ್ಣಯ ಮಾಡಿದ್ರು. ಈ ಬಾರಿ ನಾವು ಮಾದಿಗರ ಶಕ್ತಿ ಏನೆಂಬುದು ಅಂತಕ್ಕಂಥದ್ದನ್ನ 7 ತಾರೀಕು ತೋರಿಸ್ತೀವಿ. ಅದರ ಜೊತೆಗೆ ಈ ಕಲಬುರಗಿ ಜಿಲ್ಲೆಯ ಜನರಲ್ಲಿ ಕೂಡ ಬೇರೆ ಬೇರೆ ಜಾತಿ ಜನಾಂಗದವರಲ್ಲಿ ಕೂಡ ನಾವನ್ನ ಮನವಿ ಮಾಡಿಕೊಳ್ತೀವಿ. ಯಾವ ವ್ಯಕ್ತಿ ಅಭಿವೃದ್ಧಿ ಸಲುವಾಗಿ ರಾಜಕೀಯ ಮಾಡ್ತಾರೆ, ಯಾವ ವ್ಯಕ್ತಿ ಜಾತಿಗಳ ಮೇಲೆ ರಾಜಕೀಯ ಮಾಡ್ತಾರೆ ಅಂತಕ್ಕಂಥದನ್ನ ಸತ್ಯತೆಯನ್ನ ತಿಳಿದುಕೊಂಡು ಈ ಎಲ್ಲ ನಮ್ಮ ಕಲಬುರಗಿಯ ವಿದ್ಯಾವಂತರು, ಬುದ್ಧಿವಂತರು, ಸ್ವಾಭಿಮಾನಿಗಳು ಈ ಬಾರಿ ಎಲ್ಲಾ ಜಾತಿ ಜನಾಂಗದವರು BJP ಪಕ್ಷಕ್ಕೆ ಹಾಗೂ ಉಮೇಶ್ ಜಾಧವ್ ಅವರಿಗೆ ತಕ್ಕ ಉತ್ತರ ನೀಡ್ಬೇಕಂತೇಳಿ ಅವರಲ್ಲಿ ಮನವಿಯನ್ನ ಮಾಡಿಕೊಳ್ತೀವಿ ನಾವು ಮಾದಿಗ ಸಮಾಜದವರ ವತಿಯಿಂದ. ಇಲ್ಲ ಸರ್, ಆಗಿಲ್ಲ ಸರ್. ಕಂಪ್ಲೇಂಟ್ ಕೊಡ್ಲಾಕ್ ಹೋಗ್ತೀನಿ ಅಂತಕ್ಕಂಥ ಹೇಳಿಕೆ ನೀಡಿದ್ದಾನೆ, ಆದ್ರೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾಕಂತೇಳಂದ್ರೆ ನಮ್ಮ ಹತ್ರ ಸಾಕ್ಷಿ ಇದೆ, ಅಲ್ಲೇ ಹತ ಮಾಡಿದ್ದಾನೋ ಅಥವಾ ಇವ್ರು ಯಾರಾದ್ರೂ ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ವಿಡಿಯೋದಲ್ಲಿ ಸಾಕ್ಷಿ ಇದೆ. ಆ ವ್ಯಕ್ತಿಗೂ ಕೂಡ ಗೊತ್ತು, ನಾನೇನಾದ್ರೂ ಕೂಡ ಕಂಪ್ಲೇಂಟ್ ಕೊಡಕ್ ಹೋದ್ರೆ ನನ್ನ ಮೇಲೆ FR ಆಗುತ್ತೆ ಅಂತಕ್ಕಂಥ ಸಂಪೂರ್ಣವಾದಂತ ನಂಬಿಕೆ ಅದ. ಅದಕ್ಕೆ ಆ ವ್ಯಕ್ತಿ ಕಂಪ್ಲೇಂಟ್ ಕೊಡ್ಲಕ್ ಹೋಗಿಲ್ಲ.
ಇಲ್ಲ ಸರ್, ಹೇಳಿಕೆ ಕೊಟ್ಟಾನ. ಬಟ್ ಆ ವ್ಯಕ್ತಿ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಕಾದ್ರೆ ಆತನ ಹತ್ರ ಸಾಕ್ಷಿ ಇಲ್ಲ, ನಮ್ಮ ಹತ್ರ ಸಾಕ್ಷಿ ಇದೆ. ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ಇದ್ದಾನಂತಕ್ಕಂಥ ಉದ್ದೇಶದಿಂದ ನಾವು ಪ್ರಶ್ನೆ ಮಾಡಿದ್ದೀವಿ. ಯಾವ ವ್ಯಕ್ತಿ ಯಾವಾಗ ನಾನು ಸಮಾಜದ ಪರವಾಗಿ ಮಾತನಾಡುತ್ತಿಲ್ಲ, ಸಮಾಜದ ಕುರಿತು ನಾನು ಮಾತನಾಡ್ತಿಲ್ಲ, ನಾನು ಆ ಪಕ್ಷದ ಕಾರ್ಯಕರ್ತನಾಗಿ ಆ ಪಕ್ಷಕ್ಕಾಗಿ ಬೆಂಬಲ ಕೊಡ್ತಾ ಇದ್ದೀನಿ ಅಂತ ಹೇಳಿಕೆ ಕೊಟ್ಟ ನಂತರ ನಾವು ಮಾತಾಡೋದನ್ನೇ ಬಿಟ್ಟಿದ್ದೀವಿ. ಯಾವ ತಪ್ಪೇನಿಲ್ಲ. ನಾವು ಮೊದಲು ಫಸ್ಟ್ ನಮ್ಮ ಸಮಾಜದ ವ್ಯಕ್ತಿ ಅಂತಕ್ಕಂಥದನ್ನ ತಿಳಿದುಕೊಂಡು ನಾವು ಆ ವ್ಯಕ್ತಿಯನ್ನ ಮಾತನಾಡಿಸೋದಕ್ಕೆ ಹೋಗಿದ್ದೀವಿ. ಮಾತಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿನೂ ಕೂಡ ಗೊತ್ತು. ಬೇರೆಯವ್ರು ಯಾರಾದ್ರೂ ಕೂಡ ಕರೆದ್ರ ಜೊತೆಗೆ ಮಾತಾಡ್ತಾರ? ನಮ್ಮ ಸಮಾಜದವ್ರು ಯಾರು ಅಂತೇಳಿ ಬಂದ್ ಮಾತಾಡಿದ್ನಲ್ಲ. ನಾವು ಪತ್ರಿಕಾ ಭವನದಲ್ಲಿ ನಾವು ಇಲ್ಲ ಇಲ್ಲ, ಆ ವ್ಯಕ್ತಿ ಏಕವಚನದಲ್ಲಿ ಮಾತಾಡ್ತಿರ್ತಕ್ಕಂಥದ್ದಿದೆ, ಇವ್ರು ಯಾರು ಮಾತಾಡಿಲ್ಲ. ನಾವ್ ಯಾವಾಗ ನಮ್ಮ ಸಮಾಜ ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ್ಕೊಂಡು ನಿರ್ಣಯ ಮಾಡಿದ್ದು, ಆ ನಿರ್ಣಯ ತಕ್ಕಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅಂತಕ್ಕಂಥ ಭಾವನೆಯಿಂದ ಆ ವ್ಯಕ್ತಿಗೆ ಮಾತಾಡಿಸಿದ್ವಿ ವಿನಃ ಬೇರೆ ಯಾವುದೇ ಉದ್ದೇಶ ಇಲ್ಲ. ಆ ವ್ಯಕ್ತಿ ಯಾವಾಗ ಸಮಾಜಕ್ಕೂ ನನಗೆ ಸಂಬಂಧ ಇಲ್ಲ, ನಾನು ಈ ಪಕ್ಷದ ಕಾರ್ಯಕರ್ತನಿದ್ದೀನಿ, ಅದಕ್ಕೆ ನಾನು ಹೇಳಿಕೆ ಕೊಡ್ತೀನಿ ಅಂದ ನಂತರ ಬಿಟ್ಬಿಟ್ಟು ನಾವು ಅವನ ಜೊತೆ ಮಾತೇ ಆಡಲಿಲ್ಲ. ನಾವು ತಿಳಿದುಕೊಂಡು ಆ ವ್ಯಕ್ತಿ ನಮ್ಮ ಸಮಾಜದ ಅದನ್ನ ನಾವೆಲ್ಲರೂ ನಿರ್ಣಯ ಮಾಡಿವಲ್ಲ ಅಂತಕ್ಕಂಥ ಉದ್ದೇಶದಿಂದ ಮಾತಾಡಿದಷ್ಟೇ. ಯಾವಾಗ ಸಮಾಜಕ್ಕೂ ನನಗೆ ಸಂಬಂಧ ಇಲ್ಲ ಅಂದ್ರೆ ಅವಾಗ ಬಿಟ್ಬಿಟ್ಟಿವಿ ನಾವು.